8/2026 ನಮ್ಮ ಬೀದರ್ ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ SC/ST ನೌಕರರ ಸಾಮಾಜಿಕ ಪರಿವರ್ತನಾ ಸಂಘದ ರಾಜ್ಯ ಹಂತದ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀ ಅಮೃತ್ ಮೋಳ್ಕೆರೆ ಅವರ ಒಂದು ಸಮ್ಮುಖದಲ್ಲಿ ಇಂದು ನಮ್ಮ ಬೀದರ್ ಜಿಲ್ಲೆಯ ಈ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ನೌಕರ SC/ST ನೌಕರ ಸಂಘದ ಸಾಮಾಜಿಕ ಪರಿವರ್ತನಾ ಸಂಘದ ಒಂದು ಜಿಲ್ಲಾ ಹಂತದ ಬಾಡಿಯನ್ನು ಜಿಲ್ಲಾ ಹಂತದ ಒಂದು ಪದಾಧಿಕಾರಿ ಆಯ್ಕೆಯನ್ನು ಬಯಸಿ ನಾವು ಒಂದು ಸಭೆಯನ್ನು ಕರೆದಿದ್ದೇವೆ. ಸೊ ಹಾಗಾಗಿ ಈ ಸಭೆಯಲ್ಲಿ ಹಲವಾರು ಜನರು ತಾವು ಜಿಲ್ಲಾ ಹಂತದಲ್ಲಿ ಯಾವ ಹುದ್ದೆಗಳನ್ನು ಆಯ್ಕೆ ಮಾಡಿಕೊಳ್ಳಲು ಬಯಸ್ತೀರಿ ಅಂತ ಕೇಳಿದಾಗ ಹಲವಾರು ಜನರು ಏನ್ ಮಾಡಿದ್ದಾರೆ, ಆಕಾಂಕ್ಷಿಗಳಾಗಿ ತಮ್ಮ ಪಟ್ಟಿಯನ್ನು ನೀಡಿರ್ತಾರೆ ಈ ಸಂಘದ ಜಿಲ್ಲಾ ಹಂತದ ಸಂಘದಲ್ಲಿ ಒಂದು ಆಯ್ಕೆಯನ್ನು ಬಯಸಿ. ಸೊ ಹಾಗಾಗಿ ಮಾನ್ಯ ಅಧ್ಯಕ್ಷರು ಶ್ರೀ ಡಾಕ್ಟರ್ ಅಮೃತ್ ಮೋಳ್ಕೆರೆ ನೇತೃತ್ವದಲ್ಲಿ ಮತ್ತು ರಾಜ್ಯ ಹಂತದ ಎಲ್ಲ ಒಂದು ಪದಾಧಿಕಾರಿಗಳು, ಕಾರ್ಯದರ್ಶಿಗಳು ಮತ್ತು ಇತರ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಸರ್ವರ ಸಮ್ಮುಖದಲ್ಲಿ ಇಂದು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ನಾವು ಏನ್ ಮಾಡ್ತೇವೆ ಆಯ್ಕೆಯನ್ನು ಬಯಸಿ ಎಲ್ಲರನ್ನು ಆಹ್ವಾನ ಮಾಡಿದ್ದೇವೆ. ಸೊ ಹಾಗಾಗಿ ಇದರಲ್ಲಿ ಸುಮಾರು ಜನ ಏನ್ ಮಾಡಿದ್ದಾರೆ ಅಂದ್ರೆ ಜಿಲ್ಲಾ ಹಂತದ ಒಂದು ಆಯ್ಕೆಯನ್ನು ಬಯಸಿ ಹೆಸರು ಕೊಟ್ಟಿರ್ತಾರೆ. ಅದರಲ್ಲಿ ಶ್ರೀ ರಾಮುಲು BRP ಅವರು ಆಗಿರ್ತಾರೆ, ಶ್ರೀ ಪ್ರವೀಣ್ ಕುಮಾರ್ ಅವರು ಆಗಿರ್ತಾರೆ, ಶ್ರೀ ಅನಿತಾ ದಾಂಡೆ ಅವರು ಆಗಿರ್ತಾರೆ, ಶ್ರೀ ಗೌತಮ ಆಗಿರ್ತಾರೆ, ಶ್ರೀ ಅರವಿಂದ್ ಹುಡುಕಿಕರ್ ಆಗಿರ್ತಾರೆ, ಶ್ರೀ ಅಂತಪ್ಪ ಗುಬ್ಬೆ ಅವರು ಆಯ್ಕೆ ಬಯಸಿ ಹೆಸರು ಕೊಟ್ಟಿರ್ತಾರೆ, ಶ್ರೀ ಸಂಜಯ್ ಕುಮಾರ್ ಅವರು ಆಯ್ಕೆ ಬಯಸಿ ಹೆಸರು ಕೊಟ್ಟಿರ್ತಾರೆ, ಶ್ರೀ ರಾಹುಲ್ ಅವರು ಆಯ್ಕೆ ಬಯಸಿ ಹೆಸರು ಕೊಟ್ಟಿರ್ತಾರೆ, ಶ್ರೀ ಭೀಮರಾವ್ ಅವರು ಆಯ್ಕೆ ಬಯಸಿ ಹೆಸರು ಕೊಟ್ಟಿರ್ತಾರೆ, ಶ್ರೀಮತಿ ರೇಣುಕಾ ಅವರು ಆಯ್ಕೆ ಬಯಸಿ ಹೆಸರನ್ನು ಕೊಟ್ಟಿರ್ತಾರೆ, ಶ್ರೀ ಬುದ್ಧ ಪ್ರಕಾಶ್ ಅವರು ಆಯ್ಕೆ ಬಯಸಿ ಹೆಸರನ್ನು ಕೊಟ್ಟಿರ್ತಾರೆ, ಶ್ರೀ ಅಮರ್ದೀಪ್ ಅವರು ಆಯ್ಕೆ ಬಯಸಿ ಹೆಸರು ಕೊಟ್ಟಿರ್ತಾರೆ ಮತ್ತು ಗೌತಮ್ ಕುದ್ರೆ ಅವರು ಆಯ್ಕೆ ಬಯಸಿ ಹೆಸರು ಕೊಟ್ಟಿರ್ತಾರೆ. ಸೊ ಇವಿಷ್ಟು ಜನ ಹೆಸರು ಕೊಟ್ಟಿರ್ತಾರೆ. ನಮ್ಮಲ್ಲಿ ಖಾಲಿ ಜಿಲ್ಲಾ ಅಧ್ಯಕ್ಷರ ಈ ನಮ್ಮ ಸರ್ಕಾರಿ ಅರೆ ಸರ್ಕಾರಿ ನೌಕರದ SC/ST ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರ ಒಂದು ಸ್ಥಾನಕ್ಕೆ ಒಂದು ವೇಕೆಂಟ್ ಪೋಸ್ಟ್ ಇರ್ತದೆ, ನಮ್ಮ ಖಾಲಿ ಪೋಸ್ಟ್ ಇರ್ತದ. ಸೊ ಹಾಗಾಗಿ ಅದೊಂದು ಇರ್ತದ. ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಇರ್ತದ, ಉಪಾಧ್ಯಕ್ಷರು ಇರ್ತಾರ, ಖಜಾಂಚಿಯವರು ಇರ್ತಾರ, ಸಂಘಟನಾ ಕಾರ್ಯದರ್ಶಿ ಖಾಲಿ ಇರುತ್ತೆ, ಜಂಟಿ ಕಾರ್ಯದರ್ಶಿ ಖಾಲಿ ಇರುತ್ತೆ, ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ, ನಿರ್ದೇಶಕರು, ಗೌರವಾಧ್ಯಕ್ಷರು, ಪತ್ರಿಕಾ ಕಾರ್ಯದರ್ಶಿ, ಕ್ರೀಡಾ ಕಾರ್ಯದರ್ಶಿ, ಸಾಂಸ್ಕೃತಿಕ ಕಾರ್ಯದರ್ಶಿ, ಕಾನೂನು ಸಲಹೆಗಾರರು, ಇಂತಿಷ್ಟು ಪೋಸ್ಟ್ಗಳ ಮೇಲೆ ಏನಾಗ್ತವೆ ಅಂದ್ರೆ ವೇಕೆಂಟ್ ಇರ್ತವೆ. ಆ ಪೋಸ್ಟ್ಗಳಿಗೆ ನಾವೇನ್ ಮಾಡ್ತೇವೆ ಅಂದ್ರೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ತಾವು ಅಧ್ಯಕ್ಷ ಸ್ಥಾನಕ್ಕೆ ಯಾರು ಆಯ್ಕೆ ಬಯಸಿ ತಮ್ಮ ಕೈಯನ್ನು ಎತ್ತಲು ಇಚ್ಛೆ ಪಡುವವರು ಕೈ ಎತ್ತಿ ಅಂತ ಕೇಳ್ಕೊಂಡಾಗ ಸುಮಾರು ಆಯ್ಕೆ ಬಯಸಿ ಹೆಸರು ಕೊಟ್ಟರಂತರಲ್ಲಿ ಕೇವಲ ಶ್ರೀ ಭೀಮಣ್ಣ ಮೋಳ್ಕೆರೆ ಅವರು ಕೈ ಎತ್ತುವುದರ ಮೂಲಕ ನಾನು ಈ ಒಂದು ಜಿಲ್ಲಾ ಸಂಘಟನೆ ಒಂದು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ನಾನು ಪ್ರತಿಸ್ಪರ್ಧೆ ಮಾಡ್ತೇನೆ ಅಂತ ಕೈ ಎತ್ತಿರ್ತಾರೆ. ಸೊ ಹಾಗಾಗಿ ಅವರನ್ನು ಬಿಟ್ಟು ಯಾರು ಕೈ ಎತ್ತಿರೋದಿಲ್ಲ. ಸೊ ಹಾಗಾಗಿ ಅವರು ಮೋಳ್ಕೆರೆ ಅವರು ಮತ್ತು ಅವರ ಒಂದು ಟೀಮು ಮತ್ತು ನಮ್ದೆಲ್ಲ ಟೀಮ್ ಏನಾಗ್ತದೆ, ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಶ್ರೀ ಭೀಮಣ್ಣ ಮೋಳ್ಕೆರೆ ಅವರನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ SC/ST ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯನ್ನು ಮಾಡಿರ್ತಾರೆ. ಸೊ ಅದೇ ರೀತಿಯಾಗಿ ಏನಾಗ್ತದೆ, ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ಅರವಿಂದ್ ಹುಡುಕಿಕರ್ ಅವರನ್ನು ಆಯ್ಕೆ ಮಾಡಿರ್ತಾರೆ. ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ನಾವು 4 ಜನರನ್ನು ಎಲ್ಲರೂ ಆಯ್ಕೆ ಮಾಡಿರ್ತಾರೆ. ಅವ್ರು ಯಾರಂದ್ರೆ ಉಪಾಧ್ಯಕ್ಷರು ಶ್ರೀ ರಾಹುಲ್, ಶ್ರೀ ಅಂತಪ್ಪ ಗುಬ್ಬೆ, ರೇಣುಕಾ ಅವರು ಮತ್ತು ರಾಮುಲು ಅವರು. ಇವರೆಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಈ ಸಂಘದ ಒಂದು ಜಿಲ್ಲಾ ಹಂತದ ಸಂಘಕ್ಕೆ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ. ಖಜಾಂಚಿಯಾಗಿ ಶ್ರೀ ಪ್ರವೀಣ್ ಕುಮಾರ್ ಅವರು ಆಯ್ಕೆ ಆಗಿರ್ತಾರೆ. ಅದೇ ರೀತಿ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಮತಿ ಅನಿತಾ ಅವರು ಆಯ್ಕೆ ಆಗಿರ್ತಾರೆ. ಜಂಟಿ ಕಾರ್ಯದರ್ಶಿಯಾಗಿ ಶ್ರೀ ಸಂಜಯ್ ಕುಮಾರ್ ಅವರು ಆಯ್ಕೆ ಆಗಿರ್ತಾರೆ. ಅದೇ ರೀತಿ ಕ್ರೀಡಾ ಕಾರ್ಯದರ್ಶಿಯಾಗಿ ಶ್ರೀ ಗೌತಮ್ ಜ್ಯೋತಿ ಅವರು ಆಯ್ಕೆ ಆಗಿರ್ತಾರೆ. ಸೊ ಇಷ್ಟು ಪೋಸ್ಟ್ಗಳನ್ನು ನಾವು ಇಂದು ನಮ್ಮ ರಾಜ್ಯ ಹಂತದ ಒಂದು ಬಾಡಿ ಏನಿದೆ ಅವರ ಸಮ್ಮುಖದಲ್ಲಿ ಆಯ್ಕೆ ಮಾಡಿರ್ತೇವೆ. ಹಾಗಾಗಿ ಇಂದು ಆಯ್ಕೆಯಾದಂತಹ ಎಲ್ಲಾ ಸದಸ್ಯರಿಗೆ ನಾನು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರ ಮೂಲಕ ಅಭಿನಂದನೆಗಳು. ಶುಭ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ SC/ST ಸಾಮಾಜಿಕ ಪರಿವರ್ತನಾ ಸಂಘದ ಸ್ಥಾಪಕರಾದ ಡಾಕ್ಟರ್ ಅಮೃತ್ ಮೋಳ್ಕೆರೆ ಅವರೇ ಹಾಗೂ ರಾಜ್ಯದ ಎಲ್ಲ ಸದಸ್ಯರು, ಪದಾಧಿಕಾರಿಗಳೇ, ಇವತ್ತಿನ ದಿವಸ ನನಗ ಬೀದರ್ ಜಿಲ್ಲೆಯ ಒಂದು ಜವಾಬ್ದಾರಿಯನ್ನು ನಮ್ಮ ತಲೆ ಮೇಲೆ ಇಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಅವರಿಗೆ ವಿಶ್ವಾಸ ಕೊಡ್ತೀನಿ. ಸರ್ಕಾರದ ನೌಕರರ ಸಮಸ್ಯೆಗಳನ್ನು ಸ್ಪಂದನೆಗೆ ನಾ ಅವಕಾಶ ಕೊಡ್ತೀನಿ. ರಾಜ್ಯ ಮಟ್ಟದ ಆದೇಶದ ಮೇರೆಗೆ ನಾ ಕೆಲಸ ಮಾಡ್ತೀನಿ. ಅದು ಯಾವುದೇ ಕೆಲಸಗಳನ್ನು ರಾಜ್ಯದ ಮಟ್ಟದ ಅವರ ಆದೇಶ ತಗೊಳ್ಳೇನೆ ಕೆಲಸ ಮಾಡಲ್ಲ. ಬಟ್ ಪ್ರತಿಯೊಂದು ಸರ್ಕಾರಿ ನೌಕರರಿರಲಿ, ಯಾವುದೇ ಸಮಸ್ಯೆ ಇರಲಿ, ನಾವು ಆ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸ್ತೇವೆ ಅಂತ ಹೇಳುತ್ತಾ ಇವತ್ತೇ ನನಗ ಬೀದರ್ ಜಿಲ್ಲೆಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಎಲ್ಲ ರಾಜ್ಯ ಮಟ್ಟದ ಸದಸ್ಯರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ನನ್ನ ಬೀದರ್ ಜಿಲ್ಲೆಯ ಎಲ್ಲಾ ಸದಸ್ಯರಿಗೆ ಎಲ್ಲರ ಸಹಕಾರ ಇರ್ಬೇಕಂತ ಹೇಳಿ ಅವರಲ್ಲಿ ತಮ್ಮಲ್ಲಿ ಬೇಡ್ಕೊಳ್ತೇನೆ. ಜೈ ಹಿಂದ್, ಜೈ ಭಾರತ್. ಎಲ್ಲರಿಗೂ ಜೈ ಭೀಮ್ಗಳು. ಸೊ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ SC/ST ನೌಕರರ ಸಾಮಾಜಿಕ ಸಮನ್ವಯ
ನೌಕರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಡಾಕ್ಟರ್ ಎಸ್ ಅಮೃತ್ ಮೋಳ್ಕೇರ್ ಅವರ ನೇತೃತ್ವದಲ್ಲಿ ಇಂದು ನಾವು ಐಬಿಯಲ್ಲಿ ಬೀದರ್ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಸಂಘದ ಒಂದು ಅಧ್ಯಕ್ಷರನ್ನಾಗಿ ಭೀಮಣ್ಣ ಮೋಳ್ಕೇರ್ ಅವರನ್ನು ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಹಾಗಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವರಿಗೆ. ಅದೇ ರೀತಿಯಾಗಿ ನಮ್ಮ ಭೀಮಣ್ಣ ಮೋಳ್ಕೇರ್ ಅವರು ಮುಂದಿನ ದಿನದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಮತ್ತು ನಮ್ಮ ರಾಜ್ಯದ ಘನಾಧ್ಯಕ್ಷರಾದಂತಹ ಶ್ರೀ ಅಮೃತ್ ಮೋಳ್ಕೇರ್ ಅವರ ಒಂದು ನಿರ್ದೇಶನದಂತೆ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಸಂಘದ ಹಲವಾರು ಕಾರ್ಯಕಲಾಪಗಳನ್ನು ನಾವು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಳ್ತೇವೆ ಅನ್ನೋ ಭರವಸೆಯನ್ನು ನಾವು ನೀಡುತ್ತೇವೆ. ಅದೇ ರೀತಿಯಾಗಿ ಎಲ್ಲಾ ಜಿಲ್ಲೆಯಾದ್ಯಂತ ಇರುವಂತಹ ಎಲ್ಲಾ ಇಲಾಖೆಗಳಲ್ಲಿ ನಮ್ಮ SC/ST ನೌಕರರ ಸಂಘದ SC/ST ನೌಕರರು ಅವರ ಮೇಲೆ ಇರುವಂತಹ ದೌರ್ಜನ್ಯಗಳ ಬಗ್ಗೆ, ಶೋಷಣೆಗಳ ಬಗ್ಗೆ ನಾವು ಮಾತಾಡುವಂತ ಮತ್ತು ಅವರಿಗೆ ನ್ಯಾಯವನ್ನು ಕೊಡಿಸುವಂತ ಒಂದು ಕೆಲಸ ಕಾರ್ಯಗಳನ್ನು ಮುಂದಿನ ದಿನದಲ್ಲಿ ಮಾಡ್ತೀವಿ ಅನ್ನೋದು ಭರವಸೆಯನ್ನು ಈ ಒಂದು ಅವಧಿಯಲ್ಲಿ ನಾನು ಕೊಡಲು ಬಯಸ್ತೇನೆ. ಅದೇ ರೀತಿಯಾಗಿ ಇಂದು ನಮ್ಮ ಒಂದು ಜಿಲ್ಲಾ ಸಂಘಟನೆ ಆಯ್ಕೆಯಾಗಿದೆ. ಅದೇ ಆ ಒಂದು ಮುಂದಿನ ಹಂತದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮತ್ತೊಂದು ದೊಡ್ಡ ಕಾರ್ಯಕ್ರಮ ಮಾಡುವುದರ ಮೂಲಕ ಮತ್ತು ನಮ್ಮ ಒಂದು ರಾಜ್ಯ ಅಧ್ಯಕ್ಷರ ಒಂದು ನಿರ್ದೇಶನದಂತೆ ಒಂದು ಹಕ್ಕುಪತ್ರಗಳನ್ನು ಯಾವ ಹುದ್ದೆಗಳು ಯಾರು ಆಯ್ಕೆ ಆಗಿದ್ದಾರೆ ಆ ಹಕ್ಕುಪತ್ರಗಳನ್ನು ಆ ಒಂದು ದಿನದಲ್ಲಿ ಅವರು ವಿತರಣೆ ಮಾಡಲಿದ್ದಾರೆ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ತಿಳಿಯಪಡಿಸುತ್ತೇವೆ. ಅದೇ ರೀತಿಯಾಗಿ ನಮ್ಮ ಸಂಘದ ಜಿಲ್ಲಾ ಸಂಘದ ಬಾಡಿಯಲ್ಲಿ ಆಯ್ಕೆಯಾದಂತ ಎಲ್ಲಾ ಸದಸ್ಯರಿಗೆ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರ ಒಂದು ಮತ್ತು ರಾಜ್ಯದ ಎಲ್ಲಾ ಸದಸ್ಯರು ಮತ್ತು ಪದಾಧಿಕಾರಿಗಳ ಒಂದು ವತಿಯಿಂದ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸೊ ಮುಂದಿನ ಒಳ್ಳೆ ಕಾರ್ಯಗಳು ಮಾಡ್ತೀವಿ ಅನ್ನೋದ್ರ ಮೂಲಕ ನಾವು ನಮ್ಮ ಒಂದು ಘೋಷಣೆಯನ್ನು ನೀಡುತ್ತೇವೆ. ಧನ್ಯವಾದ.